ಸೊ ಶಿವಣ್ಣ ಅವರು ಮರಳಿ ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಾರೆ. ಮೃತ್ಯುಂಜಯನನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ ಕೂಡ. ಸೊ ಅಭಿಮಾನಿಗಳು ಮನೆ ಹತ್ರ ನೆರೆದಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ಎಲ್ಲಿಂದ ಬಂದಿರೋದು, ತಮ್ಮ ಹೆಸರು? ನಾವು ರಾಯಚೂರಿಂದ ಬಂದಿವಿ ಮೇಡಮ್. ಈಗ ಬಾಸ್ ಸಲುವಾಗಿ ಬರ್ತಡೇ ಸಲುವಾಗಿ ಬರ್ತಡೇ ವಿಷಯ ಮಾಡ್ಬೇಕಂತ ಕೇಸಿ ನಿನ್ನೆ ಕುಂತಿದ್ದೀವಿ ಟ್ರೈನಿಗೆ. ಇವತ್ತು ಬೆಳಗ್ಗೆ ಇಳ್ಕೊಂಡಿದ್ದೀವಿ. ಬಾಸ್ ಬರ್ತಾರಂತ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಸಿದ್ಧತೆ ಎಲ್ಲ ಮಾಡಿದ್ದೀವಿ. ನಮ್ಮೂರ ಕಡೆಗೆಲ್ಲ ಬ್ಯಾನರ್ ಹಾಕ್ಸಿದ್ದೀವಿ. ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀವಿ. ಇನ್ನು ಅಭಿಮಾನಿ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಸೊ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸೆಲೆಬ್ರೇಷನ್ಗಾಗಿ, ಓವರ್ ಆಲ್ ಆಗಿ ಡೀಟೇಲ್? ಬಿಕಾಸ್ ಹೊರಡೋ ದಿನನೂ ಕೂಡ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿದ್ರಿ. ಒಂದು ರೀತಿಯಾಗಿ ಶಿವಣ್ಣನಿಗೆ ನಿಮ್ಮೆಲ್ಲರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸ್ತು ಅಂತಾನೆ ಹೇಳ್ಬೋದು. ಎಸ್, ನಮ್ಮ ಎಲ್ಲರ ಅಭಿಮಾನ ಪ್ರೀತಿ, ಅಣ್ಣವ್ರ ಅಮ್ಮವರ ಆಶೀರ್ವಾದ, ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ, ಅವರ ಮಾಡಿರೋ ದಾನ ಧರ್ಮ, ಯಾವತ್ತು ಅನ್ನ ಹಾಕಿ ಇದಾಗಲ್ಲ ಬಂದವರು ಪ್ರತಿಯೊಬ್ಬರಿಗೂ ಊಟ ಮಾಡಿ ಕಳಿಸಿ ಒಂದು ಒಳ್ಳೆ ತಂದಲ್ಲಿ ಆ ದೇವರು ಆದಷ್ಟು ಬೇಗ ಅವನು ಒಳ್ಳೇದು ಮಾಡಿ ಕರ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಅದನ್ನು ಒಂದು 10 ದಿವಸ 15 ದಿವಸ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಒಂದು 2000 ಪೋಸ್ಟ್ರು ಮಾಡಿಸಿ ನೋಡಿ, ಪೋಸ್ಟರ್ಸ್ ಎಲ್ಲ ಮಾಡಿಸಿದ್ವಿ. ಒಂದು 500 kg ಹೂವು, ನಾದಸ್ವರ ಮೂಲಕ ಅವ್ರನ್ನ ಎಳ್ಕೊಂಡು ಮಾಡ್ಕೊಳಕ್ಕೆ ರೆಡಿ ಆಗಿದ್ವಿ. ಇನ್ನೊಂದು ಕಡೆ ಪಟಾಕಿ ಹಚ್ಚೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪಟಾಕಿ, ಟಿಫನ್ ಬೇಡ ವ್ಯವಸ್ಥೆ ಇದೆ, ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಎಷ್ಟು ಖುಷಿ ಸಿಗುತ್ತೆ, ಬಿಕಾಸ್ ಶಿವಣ್ಣ ಅಂದ್ರೇ ಒಂದು ರೀತಿಯಾಗಿ ದೇವರು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಪೂಜಿಸ್ತಾರೆ. ಆಮೇಲೆ ಯಾರೇ ಅಭಿಮಾನಿಗಳು ಬಂದರೂ ಅವ್ರು ಹೊರಡುವಂತಹ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಂಡ್ರು, ಅಷ್ಟು ಪೇಷನ್ಸಿಂದ ಮನೆ ಒಳಗೆ ಕರೆಸ್ಕೊಂಡ್ರು, ಕೂತ್ ಮಾತನಾಡಿಸಿದ್ರು, ತಿರುಪತಿ ಪ್ರಸಾದವನ್ನು ಎಲ್ರಿಗೂ ಕೂಡ ಹಂಚಿದ್ರು. ಸೊ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅದೆಲ್ಲವೂ ಕೂಡ? ಹೇಳ್ಬೇಕು, ಇಡೀ ಕರ್ನಾಟಕ ಚಲನಚಿತ್ರರಂಗದಲ್ಲೇ ಈ ಥರ ಒಬ್ಬ ನಟರು ಸಿಗಲ್ಲ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಕುಂಡಿಸ್ಕೊಂಡು ಕಾಫಿ ತರಿಸಿ ಟೀ ಕುಡಿಸ್ಕೊಂಡು ಇದು ಏಕೈಕ ನಟ ಯಾರಿಲ್ಲ, ಅದು ಅಣ್ಣವ್ರ ಕುಟುಂಬ ಮಾತ್ರ. ಅದನ್ನು ಶಿವರಾಜ್ ಕುಮಾರ್ ಒಬ್ಬರೇ ನಮ್ಮ ಯಜಮಾನರು. ಇನ್ನು 1 ಮಂತ್ ಶಿವಣ್ಣ ಯಾವುದೇ ಶೂಟಿಂಗಲ್ಲಿ ಭಾಗಿಯಾಗಿಲ್ಲ. ಶಿವಣ್ಣ ಮಿಸ್ ಮಾಡ್ಕೊತಾ ಇದೀವಿ ಶಿವಣ್ಣ ಮೂವಿನ. ಇನ್ನ 1 ಮಂತ್ ಆದಮೇಲೆ ಅವರು ಶೂಟಿಂಗಲ್ಲಿ ಭಾಗಿಯಾಗ್ತಾರೆ. ಸೊ 1 ಮಂತ್ ರೆಸ್ಟಲ್ಲಿ ಇರ್ತಾರೆ. ನಮಗೆ ಯಾವಾಗ ಫಸ್ಟ್ ಇನ್ನೊಂದು ತಿಂಗಳು ರೆಸ್ಟ್ ಆಗ್ಬಿಟ್ಟು ಯಾವಾಗ ನಮ್ಮ ಮುಖ ನೋಡಬೇಕು ಅನಿಸ್ಬಿಟ್ಟಿದೆ. ಆ ಥರದಿಂದ ಕಾಯ್ಕೊಂಡಿದ್ವಿ ನಾವು. ಇನ್ನು ನೆಕ್ಸ್ಟ್ ಸಿನಿಮಾ 45 ಬರ್ತಾ ಇದೆ. ಅದ್ರ ಜೊತೆಗೆ 1 ಮಂತ್ ಆದಮೇಲೆ ಉತ್ತರಾಖಂಡ ಶೂಟಿಂಗ್ ಕೂಡ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಏನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ನೀವು? ಶಿವಣ್ಣ ಆದಷ್ಟು ಬೇಗ ಇದು ಫಿಲಮ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಪಿಕ್ಚರ್ ರಿಲೀಸ್ ಕಾಯ್ತಾ ಇದ್ದೀವಿ. ನಾವು ಯಾವಾಗ ನೀವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀರೋ ಅದು ಎಲ್ಲರ ಅಭಿಮಾನದ ಆಸೆ. ಅದು ನಾವು ಲವಲವಿಕೆಯಿಂದ ನಾವು ಶೂಟಿಂಗ್ ಬರೋಂಗೆ ಆಗುತ್ತೆ. ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಿ ಅಂತ ನಾನು ಇಡೀ ಕರ್ನಾಟಕ ಜನತೆ ಪರವಾಗಿ ನಮ್ಮೆಲ್ಲರ ಆಶೀರ್ವಾದ ಇದ್ದೇ ಇರ್ತಾರೆ. ನೀವು ಖಂಡಿತವಾಗ್ಲೂ ಹೇಳ್ತೀವಿ, ಇನ್ನೊಂದು 15 ತಿಂಗಳು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಂತ ನಮ್ಮ ಆಸೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ. ಇದಿಷ್ಟು ಶಿವಸೈನ್ಯ ಅಭಿಮಾನ ಸಂಘದ ಅಧ್ಯಕ್ಷರ ಮಾತಾಗಿತ್ತು, ಅಭಿಮಾನಿಗಳ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರೋಜಾ ಮನುಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಾಳ ಖುಷಿ ಆಯ್ತದೆ ಸರ್ ಬರ್ತಿರೋದು. ನಾವು ಅಣ್ಣನ ನೋಡ್ಬೇಕಂದ್ಬಿಟ್ಟು ರಾತ್ರಿ 3 ಗಂಟೆಗೆ ಮೈಸೂರಿಂದ ಹೊರಟಿ ಈಗ ಬೆಳಗಿನ ಜಾವಲ್ಲಿ ಬಂದಿದ್ದೀವಿ ಸರ್. ನಾವು ಅಣ್ಣನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬರೋದ್ರಿಂದ ನಾವು ಅಣ್ಣವ್ರ ಜೊತೆಲಿ ಮನೆಗೆ ಹೋಗಿ ಅವ್ರಿಗೊಂದು ವಿಶ್ ಮಾಡ್ಬಿಟ್ಟು ಅಂದ್ಬಿಟ್ಟು ಮೈಸೂರಿಂದ ಬಂದಿದ್ದೀವಿ ಸರ್. ಸಾಕಷ್ಟು ಪ್ರಾರ್ಥನೆ, ದೇವರ ಮರೆ, ಅಭಿಷೇಕ ಎಲ್ಲ ಮೈಸೂರಲ್ಲಿ ಮಾಡಿದ್ದೀವಿ ಸರ್. ನಾವೆಲ್ಲ ಎಲ್ಲ ಕಡೆ ಅಣ್ಣನ ಹೆಸರಲ್ಲಿ ಪೂಜೆ ಗೀಜೆ ಅಂತ ಎಲ್ಲ ಮಾಡ್ಕೊಂಡು ಒಳ್ಳೇದಾಗುತ್ತೆ ಅಂತ ಮಾಡಿದ್ದೀವಿ ಸರ್. ಒಳ್ಳೇದಾಯಿತು ಸರ್. ಅದು ಇವತ್ತು ಭಾಳ ಖುಷಿ ಆಯ್ತೈತೆ. ಶಿವಣ್ಣವ್ರು ಇವತ್ತು ಚಿಕಿತ್ಸೆ ಒಳಪಟ್ಟು ಒಳ್ಳೆಯದಾಗಿ ಅವರು ಗುಣಮುಕ್ತರಾಗಿ ಬರ್ತಾವ್ರೆ. ಕ್ಯಾನ್ಸರ್ ಗುಣಮುಕ್ತರಾಗವ್ರೆ. ನಾವು ನಿಜವಾಗಿ ಎಲ್ಲ ಅಭಿಮಾನಿಗಳು ಭಾಳ ಸಂತೋಷದ ಒಂದು ಸಂಭ್ರಮ. ನಮ್ಮ ಈ ಸಂಭ್ರಮವನ್ನು ಆಚರಿಸೋಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಇವತ್ತು ಇಡೀ ನಮ್ಮ ರಾಜವಂಶದ ಅಭಿಮಾನಿಗಳು ಎಲ್ಲ ಇಲ್ಲಿ ಸೇರಿದ್ದಾರೆ. ಈ ಕುಣಗಲಿಂದ ಆಗಿರ್ಬೋದು, ದಾವಣಗೆರೆಯಿಂದ ಆಗಿರ್ಬೋದು, ಹೊಸಕೋಟೆ ಎಲ್ಲ ಕಡೆ ಇಲ್ಲಿ ಬಂದವ್ರೆ. ನಿಜವಾಗಿ ಭಾಳ ಖುಷಿ ಆಯ್ತಾಯಿದೆ. ಯಾಕಂದರೆ ಶಿವಣ್ಣ ಮೊದಲು ಹೆಂಗಿದ್ದು ಅದೇ ರೀತಿ ಇರ್ತೀನಿ ಅಂತ ಅವರು ಒಂದು ಲೈವಲ್ಲಿ ಮಾತಾಡಿದ್ರೆ ನಮ್ಗೆ ಭಾಳ ಭರವಸೆ ಆಗಿದೆ. ಹೋಗ್ಬಿಡ
ಹೋಗ್ಬೇಡ ಕಣ, ನಿಧಾನ. ಹೋಗ್ ಒಳಗಡೆ ಕೇಕ್ ಒಳಗೆ ಬಿಟ್ಟು ಹೋಗು.